ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಲೋಕಕ್ಕೆಲ್ಲ ನಿಮ್ಮ ವಚನವನ್ನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕಳುಹಿಸು. ನಿಮ್ಮ ಶಿಷ್ಯರು ನಾವು ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸು ಓ ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 12ನೇ ಅಧ್ಯಾಯ ವಚನ 4. ಪವಿತ್ರಾತ್ಮರ ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ. ಶಕ್ತಿ ಸಾಮರ್ಥ್ಯ ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬರಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿ ಕೊಡಲಾಗಿದೆ. ಪ್ರೇಸ್ ದ ಲಾರ್ಡ್. ಇಂದು ಯಾರೆಲ್ಲ ನನಗೆ ಪವಿತ್ರಾತ್ಮರು ಬೇಕು ಎಂದು ಆಸೆ ಪಡುತ್ತಿದ್ದೀರೋ, ಪವಿತ್ರಾತ್ಮರ ವರಗಳಿಂದ ಅಭಿಷೇಕಿಸಲ್ಪಡಬೇಕೆಂದು ಆಸೆ ಪಡುತ್ತಿದ್ದರೋ, ಮೊಟ್ಟ ಮೊದಲಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಪವಿತ್ರಾತ್ಮರ ವರಗಳನ್ನು ದೇವರು ನಮಗೆ ಕೊಡುವುದು ಸರ್ವರ ಒಳಿತಿಗಾಗಿ, ಒಳ್ಳೆಯ ಕಾರ್ಯಕ್ಕಾಗಿ ಪವಿತ್ರಾತ್ಮರ ವರಗಳನ್ನು ಉಪಯೋಗ ಮಾಡಬೇಕೇ ಹೊರತು ನಮ್ಮ ಸ್ವಾರ್ಥಕ್ಕಾಗಿ, ಪರರ ನಾಶನಕ್ಕಾಗಿ ಅದನ್ನು ಉಪಯೋಗ ಮಾಡಬಾರದು. ಬದಲಿಗೆ ಧರ್ಮಸಭೆಯ ಅಭಿವೃದ್ಧಿಗಾಗಿ, ದೇವ ಜನರನ್ನು ಪರಿಣತಗೊಳಿಸಿ ಧರ್ಮಸಭೆಯನ್ನು ಅಭಿವೃದ್ಧಿ ಮಾಡುವುದಕ್ಕಾಗಿ ದೇವರು ಈ ಪವಿತ್ರಾತ್ಮರ ವರಗಳನ್ನು ತಾನು ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳಿಗೆ ವಿಶೇಷವಾಗಿ ಅನುಗ್ರಹಿಸಲಿದ್ದಾರೆ. ಕಾರಣ ವರಗಳು ವಿಧ ವಿಧ, ನಾನಾ ವಿಧವಾದ ವರಗಳು ಉಂಟು. ಯಾರ್ಯಾರು ಯಾವ ಯಾವ ವರಕ್ಕೆ ಆಸೆ ಪಡುತ್ತಾರೋ, ಅಥವಾ ದೇವರು ಯಾರ್ಯಾರಿಗೆ ಯಾವ ವರಗಳನ್ನು ಕೊಡಲು ಇಚ್ಛಿಸುತ್ತಾರೋ ಆ ವರಗಳನ್ನು ಅವರು ಪಡೆದುಕೊಳ್ಳುತ್ತಾರೆ. ಬೋಧನಾ ವರ ಇರಬಹುದು, ಸೇವೆ ಮಾಡುವ ವರ ಇರಬಹುದು, ಹಣಕಾಸಿನ ಸಹಾಯ ಮಾಡುವ ವರ ಇರಬಹುದು, ದಾನ ಧರ್ಮ ಮಾಡುವ ಕೃಪೆ ಇರಬಹುದು. ನಾನಾ ವಿಧವಾದ ಶಕ್ತಿ ಸಾಮರ್ಥ್ಯ ತುಂಬಿದ್ದು ಅವೆಲ್ಲವೂ ಪವಿತ್ರಾತ್ಮರ ಕೃಪೆಯಿಂದಲೇ ನಾವು ಮಾಡಲು ಸಾಧ್ಯ ಎಂಬುದಾಗಿ. ಆದ ಕಾರಣ ಈ ಪವಿತ್ರಾತ್ಮರ ವರಗಳನ್ನು ಪಡೆದುಕೊಳ್ಳಲು ಸಿದ್ಧರಾಗಿರುವ ನಮಗೆ ಮೊಟ್ಟ ಮೊದಲಿರಬೇಕಾದದ್ದು ವಿಶ್ವಾಸ. ವಿಶ್ವಾಸವಿಲ್ಲದೆ ಹೋದರೆ ದೇವರಿಂದ ನಾವು ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ದೇವರ ಬಳಿ ಬರುವವರು ದೇವರನ್ನು ನಂಬಬೇಕು, ಅವರಿಂದ ತಕ್ಕ ಪ್ರತಿಫಲ ಸಿಗುತ್ತದೆ ಎಂದು ನಂಬಬೇಕು. ಈ ದಿನಗಳಲ್ಲಿ ಪವಿತ್ರಾತ್ಮರ ವರಗಳ ಕುರಿತು ಧ್ಯಾನಿಸಲಿರುವ ನಾವು ಮೊಟ್ಟ ಮೊದಲು ವಿಶ್ವಾಸಿಸೋಣ. ಯೇಸು ನನ್ನನ್ನು ಪವಿತ್ರಾತ್ಮರ ವರಗಳಿಂದ ಅಭಿಷೇಕಿಸುತ್ತಾರೆ. ನನಗೆ ಪವಿತ್ರಾತ್ಮರ ವರಗಳು ಬೇಕು ಯೇಸುವೆ, ನಾನು ಅದನ್ನು ನಂಬುತ್ತೇನೆ, ನನಗೆ ಪವಿತ್ರಾತ್ಮರ ವರಗಳಿಂದ ಅಭಿಷೇಕ ಮಾಡಿ ಎಂದು ವಿಶ್ವಾಸಿಸಬೇಕು. ಎರಡನೆಯದಾಗಿ, ಈ ಪವಿತ್ರಾತ್ಮರ ವರಗಳನ್ನು ನಾವು ಪಡೆದುಕೊಳ್ಳಬೇಕಾದರೆ ನಮ್ಮಲ್ಲಿ ದಾಹವಿರಬೇಕು. ದ ಥರ್ಸ್ಟ್ ಅಂತೀವಿ. ದಾಹ ಉಳ್ಳವನು ಯಥೇಚ್ಛವಾಗಿ ಕುಡಿಯುತ್ತಾನೆ. ಈಗ ದಾಹ ಇಲ್ಲದೆ ಹೋದರೆ ಅಯ್ಯೋ ನಮಗೆ ಯಾಕೆ, ಬೇಡ ಬಿಡು, ನಮಗೆಲ್ಲ ಪವಿತ್ರಾತ್ಮರ ವರಗಳನ್ನು ಇಟ್ಕೊಂಡು ನಾನು ಏನು ಮಾಡಲು ಸಾಧ್ಯ, ನನಗೆಲ್ಲ ಬೇಡಪ್ಪ, ಅದರಲ್ಲೇ ನನಗಷ್ಟು ಇಂಟ್ರೆಸ್ಟ್ ಇಲ್ಲಪ್ಪ, ಸೊ ಅದು ನಿಮಗೆ ಸಿಗಲ್ಲಪ್ಪ. ಬದಲಿಗೆ ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ, ನಾನು ಕೊಡುವ ವರದಾನವನ್ನು ಯಥೇಚ್ಛವಾಗಿ ಪಡೆದುಕೊಳ್ಳಲಿ. ಸೊ ಎರಡನೇದೇನಿರಬೇಕು, ಒಂದು ಆಸಕ್ತಿ ಇರಬೇಕು, ಒಂದು ಝೀಲ್ ಇರಬೇಕು. ನನಗೂ ಬೇಕು ಪವಿತ್ರಾತ್ಮರು, ನಾನು ಧರ್ಮಸಭೆಯ ಒಳಿತಿಗಾಗಿ, ದೇವರ ರಾಜ್ಯಕ್ಕಾಗಿ ಆ ವರಗಳನ್ನು ಉಪಯೋಗ ಮಾಡುತ್ತೇನೆ. ನಾನು ಸಹ ಯೇಸುವಿನ ಪ್ರೇಷಿತನಾಗಿ ಕಾರ್ಯ ಮಾಡಬೇಕು, ಯೇಸುವಿನ ಸೇವೆ ಮಾಡಬೇಕು, ದೇವರ ರಾಜ್ಯಕ್ಕಾಗಿ ದುಡಿಯಬೇಕು, ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಕರೆತರಬೇಕು, ನನ್ನನ್ನು ಉಪಯೋಗ ಮಾಡಿ ಎಂದು ದಾಹದಿಂದ ನಾವು ಬೇಡುವಾಗ ದೇವರು ನಮಗೆ ಆ ವರದಾನಗಳನ್ನು ನೀಡಲು ಮುಂದಾಗುತ್ತಾರೆ. ಮೂರನೆಯದಾಗಿ, ಈ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿ ಉಪಯೋಗ ಮಾಡಬೇಕು. ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಚನ 51 ಮೇಲ್ಪಟ್ಟು ನಾವು ನೋಡುತ್ತೇವೆ. ಅಧ್ಯಾಯವನ್ನು ನೀವು ಆಮೇಲೆ ಓದಿಕೊಳ್ಳಿ. ಪ್ರಭು ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಸಮಾರಿಯ ಪಟ್ಟಣವನ್ನು ಹಾದು ಹೋಗುವಾಗ ಸಮಾರಿಯದ ಊರಿನ ಜನರು ಯೇಸುವನ್ನು ಆ ಊರಿನೊಳಗೆ ಬರಲು ಅವಕಾಶವನ್ನು ಕೊಡಲಿಲ್ಲ. ಆದ ಕಾರಣ ಅವರು ಬೇರೆ ದಾರಿಯನ್ನು ಸುತ್ತು ಬಳಸಿಕೊಂಡು ಹೋಗಬೇಕಾಗಿತ್ತು. ಸಮಾರಿಯದ ಜನರು ಯಹೂದ್ಯರಾದ ಯೇಸುವನ್ನು ಬರಮಾಡಿಕೊಳ್ಳಲಿಲ್ಲ. ಆಗ ಯೇಸುವಿನ ಜೊತೆಗಿದ್ದ ಶಿಷ್ಯರು ಕೋಪೋದ್ರಿಕ್ತರಾದರು. ಯೇಸುವೆ, ಈ ಸಮಾರಿಯದ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲ, ನೀನು ಆಜ್ಞೆ ಮಾಡು, ಪರಲೋಕದಿಂದ ಬೆಂಕಿ ಇಳಿದು ಬಂದು ಆ ಊರು ಸುಟ್ಟು ಭಸ್ಮವಾಗಲಿ ಎಂಬುದಾಗಿ. ಆಗ ಯೇಸು ಹೇಳುತ್ತಾರೆ, ನೀವು ಎಂಥ ಸ್ವಭಾವ ಉಳ್ಳವರು,
ನೀವು ಎಂಥ ಆತ್ಮರನ್ನ ಪಡೆದುಕೊಂಡಿದ್ದೀರಿ? ನರಪುತ್ರನು ಬಂದಿರುವುದು ಜನರನ್ನ ನಾಶ ಮಾಡುವುದಕ್ಕಾಗಿ ಅಲ್ಲ, ಸರ್ವ ಜನರ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ ಎಂದು. ಅಂದರೆ ಈ ಶಿಷ್ಯರ ಮನಸ್ಸಲ್ಲಿ ಏನಿತ್ತು ಎಂದರೆ, ಎಲಿಯ ಪ್ರವಾದಿ ಪರಲೋಕದಿಂದ ಬೆಂಕಿಯನ್ನು ಇಳಿಸಿದಂಥ ವ್ಯಕ್ತಿ, ಅವನಲ್ಲಿ ಆ ಒಂದು ಅಭಿಷೇಕ ಇತ್ತು. ಒಬ್ಬ ರಾಜ ತನ್ನ ಸೈನಿಕರನ್ನ ಎಲಿಯನ ಮನೆಗೆ ಕಳಿಸುವಾಗ ಎಲಿಯ ಪ್ರವಾದಿ ಪ್ರಾರ್ಥನೆ ಮಾಡಿ ಪರಲೋಕದಿಂದ ಬೆಂಕಿ ಇಳಿದು ಬಂದು 50 ಮಂದಿಯ ಒಂದು ಲೀಡರ್ ಬೆಂಕಿಯಿಂದ ಸುಟ್ಟು ಭಸ್ಮವಾಗಿರುತ್ತಾರೆ. ಎರಡನೇ ಬ್ಯಾಚ್ ಬರುತ್ತೆ, ಎರಡನೇ ಬ್ಯಾಚ್ ಬೆಂಕಿಯಿಂದ ಸಾಯುತ್ತೆ. ಇದು ಓದಿದ್ದ ಶಿಷ್ಯರು ಹೇಳ್ತಾರೆ, ಯೇಸುವೆ ನೀವು ಅದ್ಭುತ ಸ್ವರೂಪಿ, ನೀವು ದೇವರ ಪುತ್ರ ಅಲ್ವಾ, ನಿಮ್ಮಲ್ಲಿ ನೀವು ಒಂದು ಮಾತು ನುಡಿದರೆ ಸಾಕು ಎಲ್ಲವೂ ನೆರವೇರುತ್ತದೆ, ಬೆಂಕಿ ಇಳಿದು ಬಂದು ಆ ಊರು ನಾಶವಾಗಲಿ ಎಂಬುದಾಗಿ. ಆಗ ಯೇಸು ಶಿಷ್ಯರಿಗೆ ಹೇಳ್ತಾರೆ, ನೀವು ಎಂಥ ಆತ್ಮ ಪಡೆದುಕೊಂಡಿದ್ದೀರಿ? ನಿಮ್ಮಲ್ಲಿ ಯಾವ ಆತ್ಮ ಇದೆ? ನರಪುತ್ರನು ಬಂದಿರುವುದು ನಾಶಕ್ಕಾಗಿ ಅಲ್ಲ, ಸರ್ವ ಜನರ ಉದ್ಧಾರಕ್ಕಾಗಿ, ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಎಂಬಂದೆ. ಸೊ ಆದ ಕಾರಣ ಪವಿತ್ರಾತ್ಮರ ವರಗಳನ್ನು ಪರರ ನಾಶನಕ್ಕಾಗಿ ನಾವು ಉಪಯೋಗ ಮಾಡಬಾರದು. ಎಲೀಷಾ ಎಲಿಯನ ಜೊತೆ ಸುಮಾರು ವರ್ಷಕಾಲ ಸೇವೆ ಮಾಡುತ್ತಿದ್ದವನು. ಎಲಿಯನು ಸ್ವರ್ಗಾರೋಹಣವಾಗುವಾಗ ಕೇಳುತ್ತಾನೆ, ನಿನಗೆ ನನ್ನಿಂದ ಏನಾದರೂ ಬೇಕಾಗಿದ್ದರೆ ಕೇಳು, ಅದನ್ನು ಕೊಡುತ್ತೇನೆ ಎನ್ನುವಾಗ ಎಲೀಷಾ ತಟಕ್ಕನೆ ಉತ್ತರ ಕೊಡ್ತಾನೆ, ಎಲಿಯ ಪ್ರವಾದಿಯೇ, ಅಪ್ಪ ಗುರುವೇ, ನಿನ್ನಲ್ಲಿರುವ ಆತ್ಮರ ಅಭಿಷೇಕ 2 ಪಟ್ಟು ನನಗೆ ಬರುವಂತಾಗಲಿ ಎಂಬುದಾಗಿ. ಅವನ ದಾಹ ನೋಡಿ, 1 ಪಟ್ಟು ಅಲ್ಲ 2 ಪಟ್ಟು ಎಲಿಯನಿಗಿಂತ ಹೆಚ್ಚಾದ ಮಹತ್ಕಾರ್ಯಗಳನ್ನು ಮಾಡಬೇಕೆಂಬ ದಾಹ ಎಲೀಷನಲ್ಲಿದ್ದ ಕಾರಣ, ನೀನು ಕೇಳಿಕೊಂಡದು ಅಸಾಧ್ಯ, ಆದರೂ ನೀನು ನನ್ನನ್ನು ನೋಡುವುದಾದರೆ ಅದು ನಿನಗೆ ಸಿಗುತ್ತದೆ ಎಂಬಂತೆ ಎಲಿಯನು ಸ್ವರ್ಗಾರೋಹಣವಾಗುವಾಗ ಅವನ ಕಂಬಳಿ ಎಲೀಷನ ಮೇಲೆ ಬಿತ್ತು. ಎಲಿಯನು ಮಾಡಿದ ಮಹತ್ಕಾರ್ಯಗಳನ್ನು 2 ಪಟ್ಟು ಎಲೀಷನು ಮಾಡಿದನು. ಎಲೀಷನಲ್ಲಿ ಪವಿತ್ರಾತ್ಮರ ಅಭಿಷೇಕ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ. ಅಂದರೆ ಅರ್ಥ ಏನು? ದಾಹ. ಯೇಸು ಹೇಳಿದರು, ನಾನು ದಾಹ ಉಳ್ಳವನಿಗೆ ಯಥೇಚ್ಛವಾಗಿ ಕೊಡುತ್ತೇನೆ ಎಂಬುದಾಗಿ. ಮತ್ತೆ ಒಂದು ವಿಶ್ವಾಸ, 2ನೇದು ದಾಹ, 3ನೇದು ಪವಿತ್ರಾತ್ಮರ ವರಗಳನ್ನು ಸರ್ವರ ಒಳಿತಿಗಾಗಿ ಉಪಯೋಗ ಮಾಡಬೇಕು, ಅದಕ್ಕಾಗಿ ಆಸೆ ಪಡಬೇಕು. ನಾಶನಕ್ಕಾಗಿ, ಪರರ ಕೇಡು, ನಾನು 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವನು 2 ಕಣ್ಣು ಹೋಗಬೇಕು, ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೇನೆ, ನೋ, ನಿಮ್ಮ ಪ್ರಾರ್ಥನೆ ಫಲಿಸೋದಿಲ್ಲ. ನಿಮ್ಮ ವರಗಳು ಅಲ್ಲಿ ಕಾರ್ಯ ಮಾಡೋದಿಲ್ಲ ರೀ. ಯಾರದು? ಬಿಳಾಮ ಪ್ರವಾದಿ ಅಲ್ವಾ, ಜ್ಞಾನ ದೃಷ್ಟಿ ಉಳ್ಳವನು. ಅವರನ್ನು ಶಾಪ ಹಾಕೋಕೆ ಎದ್ದು ನಿಂತ, ಆದರೆ ದೇವರು ಆಶೀರ್ವಾದದ ಮಾತುಗಳಾಗಿ ಮಾರ್ಪಡಿಸಿದರು, ಹೌದಲ್ವಾ? ಅಲ್ಲಿ ಕಾರ್ಯ ಮಾಡೋದಿಲ್ಲ. ಓಕೆ, ಮತ್ತೆ 1 ವಿಶ್ವಾಸ, 2 ದಾಹ, 3ನೇದು ಒಳಿತಿಗಾಗಿ ವರಗಳನ್ನು ಉಪಯೋಗ ಮಾಡುತ್ತೇನೆ, ದೇವರ ರಾಜ್ಯಕ್ಕಾಗಿ ಉಪಯೋಗ ಮಾಡುತ್ತೇನೆ, ಧರ್ಮಸಭೆಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಉಪಯೋಗ ಮಾಡುತ್ತೇನೆ ಎಂದು ನೀವು ಮನಸ್ಸು ಮಾಡಬೇಕು. 4ನೇದಾಗಿ ಏನು ಹೇಳ್ತಾ ಇದೆ? ದೀನತೆ, ಅಹಂಕಾರಿಗಳಾಗಬಾರದು. ವರಗಳನ್ನು ಪಡೆದುಕೊಂಡ ಮೇಲೆ, ಓ ನನ್ನಲ್ಲಿ ಈ ವರ ಇದೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ರೋಗ ಗುಣ ಆಗುತ್ತೆ, ನಾನು ಬೋಧನೆ ಮಾಡಿದ್ರೆ ಅಭಿಷೇಕ ಉಂಟಾಗುತ್ತದೆ, ನಾನು ಸ್ತುತಿ ಮಾಡಿದ್ರೆ ದುರಾತ್ಮಗಳು ಬಿಡುಗಡೆ ಆಗುತ್ತೆ. ಅಹಂಕಾರಿಗಳನ್ನು ದೇವರು ಚದುರಿಸುತ್ತಾರೆ, ಗರ್ವಿಷ್ಠರನ್ನು ದೇವರು ವಿರೋಧಿಸುತ್ತಾರೆ. ದೀನ ದಲಿತರಿಗೆ ತನ್ನ ಕೃಪಾ ವರಗಳನ್ನು ಯಥೇಚ್ಛವಾಗಿ ನೀಡುತ್ತಾರೆ. ದೀನತೆ, ವಿನಯತೆ, ನಾವು ಅಯೋಗ್ಯ ದಾಸರು, ನೀನು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದೇವೆ ಎಂದು ದೇವರ ಸನ್ನಿಧಾನದಲ್ಲಿಯೂ ಮನುಷ್ಯನ ಸನ್ನಿಧಾನದಲ್ಲಿಯೂ ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲೆ ಕೆತ್ತುತ್ತಾರೆ. ದೇವರು ಕೊಡುವ ವರದಾನ ಶ್ರೇಷ್ಠವಾದುದು, ಅಮೂಲ್ಯವಾದುದು. ಅಹಂಕಾರಿಗಳಿಗೆ ಅದು ಅನುಗ್ರಹಿಸಲಾಗುವುದಿಲ್ಲ. ದೀನ ದಲಿತರಿಗೆ, ನಮ್ರತೆ ಉಳ್ಳವರಿಗೆ ಯಥೇಚ್ಛವಾಗಿ ಅನುಗ್ರಹಿಸುತ್ತಾರೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ನಾಳೆಯಿಂದ ಪವಿತ್ರಾತ್ಮರ 9 ವರಗಳ ಕುರಿತು ಧ್ಯಾನಿಸುವಾಗ, ಈಗ ನಾವು ಧ್ಯಾನಿಸಿದಂತೆ ಕರ್ತರಾದ ಯೇಸುವೇ ಜೀವಸ್ವರನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಲ್ಲಿ ವಿಶ್ವಾಸದ ವರದಿಂದ ಅಭಿಷೇಕ ಮಾಡಿರಿ. ಯೇಸುವೇ, ನಾವು ನಂಬುತ್ತೇವೆ, ಪವಿತ್ರಾತ್ಮರನ್ನು ನಂಬುತ್ತೇವೆ, ಪವಿತ್ರಾತ್ಮರ ವರ ಫಲಗಳನ್ನು ನಾವು ನಂಬುತ್ತೇವೆ. ಯೇಸುವೇ, ನಾನು ದಾಹದಿಂದಿದ್ದೇನೆ, ನನಗೂ ಪವಿತ್ರಾತ್ಮರ ವರಗಳು ಬೇಕು. ಆ ಪವಿತ್ರಾತ್ಮರ ವರಗಳ ಮೂಲಕ ನಾನು ದೇವರ ಕಾರ್ಯಗಳನ್ನು ಮಾಡಬೇಕೆಂಬ ದಾಹ ನನಗಿದೆ. ಯೇಸುವೆ, ನನ್ನನ್ನೇ ನಾನು ತಗ್ಗಿಸಿಕೊಳ್ಳುತ್ತೇನೆ. ನಾನೆಂದಿಗೂ ಅಹಂಕಾರಿಯಾಗದಂತೆ ನನ್ನಲ್ಲಿರುವ ಅಹಂಕಾರದ ದುರಾತ್ಮ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಿರಿ.
ದೀನತೆಯನ್ನು, ನಮ್ರತೆಯನ್ನು ನಮಗೆ ಅನುಗ್ರಹಿಸಿ ಕೃಪಾವರಗಳಿಂದ ತುಂಬಿಸಿರಿ. ಎಲಿಯನಲ್ಲಿ ಇದ್ದಂಥ ಅಭಿಷೇಕ 2 ಪಟ್ಟು ಎಲಿಷನಿಗೆ ಬಂದ ರೀತಿಯಲ್ಲಿ ಆ ದಾಹದಿಂದ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇವೆ. ಆ ಪವಿತ್ರಾತ್ಮರ ವರದಾನಗಳು ನಮಗೆ ಲಭಿಸಲಿ. ಪವಿತ್ರಾತ್ಮರಿಗೆ ವಿರೋಧವಾಗಿ ನಾವು ಮಾಡಿದ ಪಾಪಾಪರಾಧಗಳಿಗಾಗಿ ಕ್ಷಮೆಯನ್ನು ಕೇಳುತ್ತೇವೆ. ಅಂದು ಸಿಮೋನ ಎಂಬ ಪ್ರವಾದಿ, ಮಂತ್ರವಾದಿ ಪೇತ್ರನ ಬಳಿ ಬಂದು, ನಾನು ನಿನಗೆ ಬೇಕಾದಷ್ಟು ಹಣಕಾಸು ಕೊಡುತ್ತೇನೆ, ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವರ ಮೇಲೆ ಪವಿತ್ರಾತ್ಮರು ಇಳಿದು ಬರಬೇಕು, ಆ ವರ ನನಗೆ ಬೇಕು ಎಂದು ಕೇಳಿದಾಗ ಪೇತ್ರ ಹೇಳಿದ, ಹಣಕಾಸಿನಿಂದ ದೇವರ ವರವನ್ನು ಕೊಂಡುಕೊಳ್ಳಲು ಇಚ್ಛಿಸುತ್ತೀಯೋ? ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಹೃದಯ ದುರಾಲೋಚನೆ, ದುರುದ್ದೇಶದಿಂದ ಕೂಡಿದಿದೆ, ಪಶ್ಚಾತ್ತಾಪ ಪಡು ಎಂಬುದಾಗಿ. ಇವತ್ತು ಹಣಕಾಸಿನಿಂದ ನಾವು ಪವಿತ್ರಾತ್ಮರ ವರವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರಾತ್ಮರ ವರ ಯೇಸುವನ್ನು ನಂಬುವ ಪ್ರತಿಯೊಬ್ಬನಿಗೆ ಅನುಗ್ರಹಿಸಲಾಗುತ್ತದೆ. ಯೇಸುವಿನ ಮುಖಾಂತರ ಅವರಿಗೆ ಅನುಗ್ರಹಿಸಲಾಗುತ್ತದೆ. ಯೇಸುವೆ ಪಂಚಾಶತಮದ ಹಬ್ಬದ ಸಮಯದಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದ ಶಿಷ್ಯರ ಮೇಲೆ ಪವಿತ್ರಾತ್ಮರನ್ನು ಸುರಿಸಿದ ರೀತಿಯಲ್ಲಿ ಈಗ ನಾವು ಪವಿತ್ರಾತ್ಮರಿಗಾಗಿ ದಾಹದಿಂದ ಬೇಡುವ ಸಮಯದಲ್ಲಿ ಆ ಪಂಚಾಶತಮದ ಅಭಿಷೇಕ ಪರಿಶುದ್ಧ ಬೆಂಕಿಯ ಕೆನ್ನಾಲಿಗೆ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.